ನಮಸ್ಕಾರ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಶ್ರೇಯಾ ಅಡುಗೆ ಕೈ ರುಚಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗೋಬಿ ಮಂಚೂರಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಯಾವ ರೀತಿ ನೀವು ಹೋಟ್ಲಲ್ಲೆಲ್ಲ ತಿಂದಿರ್ತೀರ ಅದೇ ಟೇಸ್ಟು ನಿಮಗೆ ಮನೇಲಿ ಸಿಗುತ್ತೆ. ಸೊ ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ವೀಡಿಯೋಸ್ಗಾಗಿ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಶೇರ್ ಕೊಡೋದನ್ನು ಮರಿಬೇಡಿ. ಸೊ ಇವತ್ತು ಫಸ್ಟಿಗೆ ನಾನಿಲ್ಲಿ ಗೋಬಿನ ತೊಗೊಂಡಿದ್ದೀನಿ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡಿ, ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ 2 ಗ್ಲಾಸ್ ನೀರನ್ನು ಕಾಯೋದಕ್ಕಿಟ್ಟಿದ್ದೀನಿ. ಸ್ವಲ್ಪ ನೀರು ಚೆನ್ನಾಗಿ ಕಾಯಬೇಕು. ಅದಾದಮೇಲೆ ನಾವು ಇದಕ್ಕೆ ಗೋಬಿನ ಸೇರಿಸೋಣ. ಈ ರೀತಿ ಬಿಸಿ ನೀರಲ್ಲಿ ನಾವು ಗೋಬಿನ ಈ ರೀತಿ ಒಂದು ಸಾರಿ ಬಾಯ್ಲ್ ಮಾಡ್ಕೊತೀವಿ. ನೋಡಿ, ಇದರಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ಸಣ್ಣ ಸಣ್ಣ ಹುಳುಗಳಿರುತ್ತೆ, ನಮಗೆ ಕಾಣಿಸೋದಿಲ್ಲ. ಸೊ ಅದು ಎಲ್ಲ ಹೋಗುತ್ತೆ, ಈಸಿಯಾಗಿ ಹೊರಗಡೆ ಬರುತ್ತೆ. ಮತ್ತೊಂದು, ಈ ಗೋಬಿ ತುಂಬ ಸ್ಮೂತ್ ಆಗುತ್ತೆ. ಇಲ್ಲಿ ಸ್ಮೂತ್ ಆದಮೇಲೆ ನಾವು ಚೆನ್ನಾಗಿ ಇದನ್ನು ಡೀಪ್ ಫ್ರೈ ಮಾಡ್ಬೋದು. ಆವಾಗ ಇದರ ಟೇಸ್ಟು ತುಂಬಾ ಸೂಪರಾಗಿರುತ್ತೆ. ಮತ್ತೊಂದು, ಇಲ್ಲಿ ನಾನು ಈ ಒಂದು ಕುದಿಯುವಂಥ ನೀರಿಗೆ ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ಕೂಡ ನಾವು ಉಪ್ಪನ್ನು ಸೇರಿಸಬೇಕು. ಹೀಗಾಗಿ ಒಂದು ಅಂದಾಜಿನ ಮೇಲೆ ನೋಡ್ಕೊಂಡು ಹಾಕಿದ್ರೆ ಆಯಿತು. ಅದ್ರ ಜೊತೆಗೆ 1 ಚಮಚ ನಾನಿಲ್ಲಿ ಅರಿಶಿನ ಸೇರಿಸ್ತಾ ಇದ್ದೀನಿ. ಇವೆರಡು ಸೇರಿಸಿ ಸ್ವಲ್ಪ ಒಂದು 2ರಿಂದ 3 ನಿಮಿಷ ಮಾತ್ರ ನೀವು ಇದನ್ನು ಕುದಿಸ್ಕೋಬೇಕು. ಅದಕ್ಕಿಂತ ಜಾಸ್ತಿ ಕುದಿಸ್ಕೋಬೇಡಿ. ಅಲ್ಲಿ ಇದು ಸ್ವಲ್ಪ ಒಂದು 2 ನಿಮಿಷ ಕುದಿಯೋವರೆಗೂ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಮೈದಾ, 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇವೆರಡೂ ಸರಿ ಪ್ರಮಾಣದಲ್ಲಿ ನಾವು ತೊಗೋಬೇಕು. ನಿಮಗೆ ಬೇಕು ಅಂತಂದರೆ ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ನೀವು 3 ಟೇಬಲ್ ಸ್ಪೂನ್ ಸೇರಿಸ್ಬೋದು. ಬಟ್ ಅದರ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತು. ಸೊ ಯಾಕಂದರೆ ನಾವು ಇದರಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾ ಇದ್ದೀವಿ. ಕಾರ್ನ್ಫ್ಲೋರ್ ಕೂಡ ಅಕ್ಕಿ ಥರನೇ ಕೆಲಸ ಮಾಡುತ್ತೆ. ಇಲ್ಲಿ 1 ಟೇಬಲ್ ಸ್ಪೂನ್ ನಾನು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್, ನಂತರ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ಶಾಪಲ್ಲಿ ಕೂಡ ಸಿಗೋದನ್ನು ನೀವು ಯೂಸ್ ಮಾಡ್ಬೋದು. ಬಟ್ ಮನೇಲಿ ಒಂಥರ ಕುಟ್ಟಿ ನಾವು ಯೂಸ್ ಮಾಡ್ತೀವಿ ಶುಂಠಿ ಮತ್ತು ಬೆಳ್ಳುಳ್ಳಿನ. ಅದರ ಟೇಸ್ಟು ತುಂಬಾ ಸೂಪರಾಗಿರುತ್ತೆ. ಇವಾಗ ಇದನ್ನು ಒಂದು ಹಿಟ್ಟಿನ ಹದಕ್ಕೆ ನಾವು ಇದನ್ನು ರೆಡಿ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಹಾಕ್ತಾ ನೋಡ್ಕೊಳ್ಳಿ. ನಿಮ್ಗೆ ಎಲ್ಲಿ ನೀರು ನಿಮಗೆ ಜಾಸ್ತಿ ಬೇಕು ಅಷ್ಟು ನೋಡಿಬಿಟ್ಟು ಹಾಕ್ಕೊತಾ ಹೋದರೆ ಆಯಿತು. ಸೊ ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಗಟ್ಟಿ ಅಂದರೆ ಯಾವ ರೀತಿ ಆಗಬೇಕಂದ್ರೆ ಈ ಒಂದು ಕೋಟ್, ಒಂದು ಹಿಟ್ಟಿನ ಒಂದು ಲೇಯರ್ ನಮ್ಮ ಗೋಬಿ ಮೇಲೆ ಅಂಟ್ಕೋಬೇಕು. ಸೊ ಆ ರೀತಿ ನಾವು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನೋಡಿಕೊಂಡು ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿದು ರೆಡಿ ಆಗಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು, ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ನಾವಿಲ್ಲಿ ಈ ಮೊದಲೇ ನಾವು ಗೋಬಿನ ಕುದಿಯೋದಕ್ಕೆ ಇಟ್ಟಿದ್ವಲ್ವ, ಅದು ಒಂದು 2-3ರಿಂದ 3 ನಿಮಿಷ ಆಗಿದೆ. ಇದು ಚೆನ್ನಾಗಿ ಇವಾಗ ಬೆಂದಿದೆ. ಸೊ 2ರಿಂದ 3 ನಿಮಿಷಕ್ಕಿಂತ ಜಾಸ್ತಿ ಇಲ್ಲಿ ಬೇಯಿಸಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಕೆಲವೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ, ಅದನ್ನು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಗೋಬಿ ಮಂಚೂರಿಯನ್ ರೆಡಿ ಆಗುತ್ತೆ. ಸೊ ಇವಾಗ ಇದನ್ನು ನಾವು ಸಪ್ರೇಟ್ ಮಾಡೋಣ. ಅದಾದ ನಂತರ ಗೋಬಿನ ಸ್ವಲ್ಪ ಒಂದು 2 ನಿಮಿಷ ಹಾಗೆಯೇ ಆರೋದಕ್ಕೆ ಬಿಡಿ. ಅದು ಚೆನ್ನಾಗಿ ಸ್ವಲ್ಪ ಆರಿದ ಮೇಲೆ ಅದನ್ನು ನಾವು ಈ ಒಂದು ಹಿಟ್ಟಿನಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಕೈಯಿಂದನೇ ಕರೆಕ್ಟಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ಲೇಯರ್ ಕೂಡ ಅದ್ರ ಮೇಲೆ ಅಪ್ಲೈ ಆಗಬೇಕು ಗೋಬಿ ಮೇಲೆ. ಆ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು. ಇವಾಗ ಕುಕ್ಕಿಂಗ್ ಆಯಿಲ್ ಅಂದರೆ ಅಡುಗೆ ಮಾಡುವಂಥ ರಿಫೈನ್ಡ್ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಅಂದರೆ ನಮ್ಮ ಗೋಬಿ ಅದರಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ನೋಡಿಕೊಂಡು ಅಂದಾಜಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ತೊಗೊಳ್ಳಿ. ನಿಮ್ಮಲ್ಲಿ ಯಾವ ಎಣ್ಣೆ ಬಳಸ್ತೀರಿ ಅದನ್ನೇ ಬಳಸಿ, ಪರವಾಗಿಲ್ಲ. ಮತ್ತು ಇದರ ಗೋಬಿನ ಹಾಕುವಾಗ ಈ ರೀತಿ ಬಿಡಿಯಾಗಿ ಹಾಕಬೇಕು ಸ್ವಲ್ಪ. ಅಂದರೆ ಮಾತ್ರ ಸ್ವಲ್ಪ ಸಪ್ರೇಟಾಗಿದ್ದರೆ ಮಾತ್ರ ನೋಡೋದು ಕೂಡ ಚೆನ್ನಾಗಿರುತ್ತೆ ಮತ್ತು ತುಂಬ ಸೂಪರಾಗಿ ಗೋಬಿ ಡೀಪ್ ಫ್ರೈ ಆಗುತ್ತೆ. ಒಂದು 2ರಿಂದ 3 ನಿಮಿಷದಲ್ಲಿ ಇದು ಚೆನ್ನಾಗಿ ಡೀಪ್ ಫ್ರೈ ಆಗಿಬಿಡುತ್ತೆ. ಅದಕ್ಕಿಂತ ಜಾಸ್ತಿ ಕಾಯ್ಸಕ್ಕೆ ಹೋಗಬೇಡಿ. ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಬಂದರೆ ಸಾಕು. ನೋಡಿ, ಇವಾಗ ಇದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ನಾನು ಡೀಪ್ ಫ್ರೈ ಮಾಡ್ಕೊಂಡು ಆಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದು ಬಂದಿದೆ. ಇವಾಗ ಗ್ರೇವಿ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಅಂದರೆ ಉಳ್ಳಾಗಡ್ಡಿ ತೊಪ್ಪಲನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದರ ಎಲೆನ. ಅದಾದ ನಂತರ ಅದರ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1-2. ಮುಖ್ಯವಾಗಿ ಬೆಳ್ಳುಳ್ಳಿ ಬೇಕಾಗುತ್ತೆ. ಸೊ ಬೆಳ್ಳುಳ್ಳಿ ನಾನು ಪೂರ 1 ಗಡ್ಡೆ ತೊಗೊಂಡಿರೋದು. ಸೊ ಚೆನ್ನಾಗಿ ಸುಲಿದಿಟ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಂದರೆ 2 ಚಮಚ ನಾನಿಲ್ಲಿ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈ ರೀತಿ ಮಾಡ್ಕೋಬೇಕು. ನೋಡಿ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಅದನ್ನು ರೆಡಿ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರಾಗಿದ್ದರೆ ಪರವಾಗಿಲ್ಲ, ತುಂಬಾ ನೀರು ಮಾಡಬೇಡಿ, ತುಂಬ ಗಟ್ಟಿ ಕೂಡ ಮಾಡಬಾರ್ದು. ಸೊ ಅದನ್ನು ನೋಡಿಕೊಂಡು ಒಂದು ಹದಕ್ಕೆ ಮಾಡ್ಕೊಂಡ್ರೆ ಆಯಿತು. ನಾವು ಮಾಡುವಂಥ ಗ್ರೇವಿಗೆ ಮುಖ್ಯವಾಗಿ ಇದು ಒಂದು ಕಾರ್ನ್ಫ್ಲೋರ್ ಅತಿ ಮುಖ್ಯ.
ಅದಾದ ನಂತರ ಮತ್ತೊಂದು ನಾನಿಲ್ಲಿ ಬಟ್ಲು ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ವಿನಿಗರ್ ಯೂಸ್ ಮಾಡ್ತಾ ಇದ್ದೀನಿ. ವಿನಿಗರ್ ನಾರ್ಮಲ್ ಆಗಿ ನಿಮಗೆ ಎಲ್ಲ ಶಾಪಲ್ಲೂ ಸಿಗುತ್ತೆ. ಸೊ ಯಾವುದಾದ್ರೂ ಬ್ರ್ಯಾಂಡ್ ತೊಗೊಂಡ್ರೆ ಪರವಾಗಿಲ್ಲ. ಅದಾದ ನಂತರ ಇಲ್ಲಿ ಚಿಲ್ಲಿ ಸಾಸ್ ಅಂತ ಬರುತ್ತೆ. ಸೊ ಅದು ತುಂಬ ಸೂಪರಾಗಿರುತ್ತೆ. ಚೈನೀಸಲ್ಲಿ ಅದನ್ನು ಹಾಕಿರ್ತಾರೆ. ಅಂದಾಗ ಮಾತ್ರ ಅದು ತುಂಬ ಹೋಟೆಲ್ ಯಾವ ರೀತಿ ಮಾಡ್ತಾರೆ ನೋಡಿ ಅದೇ ರೀತಿಯಲ್ಲಿ ಇಲ್ಲಿ ಟೇಸ್ಟ್ ಬರುತ್ತೆ. ಅದಾದ ನಂತರ ಇಲ್ಲಿ ಚಿಲ್ಲಿ ಸಾಸ್ ಜೊತೆಗೆ ನಾನಿಲ್ಲಿ ನೂಡಲ್ ಸಾಸ್ ಕೂಡ ತೊಗೋತಾ ಇದ್ದೀನಿ. ಈ ಒಂದು ವಿನಿಗರ್ ನೂಡಲ್ ಸಾಸ್ ಮತ್ತು ನಾವಿಲ್ಲಿ ಚಿಲ್ಲಿ ಸಾಸನ್ನು ಒಂದು ಸರಿ ಪ್ರಮಾಣದಲ್ಲಿ ತೊಗೋಬೇಕಾಗುತ್ತೆ. 2 ಟೇಬಲ್ ಸ್ಪೂನ್ ತೊಗೊಂಡ್ರೆ 2 ಟೇಬಲ್ ಸ್ಪೂನೇ ತೊಗೋಬೇಕು. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ ತೊಗೊಂಡಿರೋದು. ಅದಾದ ನಂತರ ಇಲ್ಲಿ ಗ್ರೇವಿ ರೆಡಿ ಮಾಡ್ತಾಯಿದ್ದೀನಿ. ಮೊದಲು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಇಟ್ಟಿರೋದು, ಎಣ್ಣೆ ಜಾಸ್ತಿ ಬೇಕಾಗೋಲ್ಲ. ಅದಾದ ನಂತರ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಫಸ್ಟಿಗೆ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ನಾವು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ತುಂಬ ಚಿಕ್ಕದಾಗಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮುಖ್ಯವಾಗಿ ಇಲ್ಲಿ ಟೇಸ್ಟ್ ಬರಬೇಕು ಅಂದರೆ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಹಾಕಬೇಕು. ಒಂದು ಗಡ್ಡೆ ಫುಲ್ ತೊಗೊಂಡಿದ್ದೀನಿ ನಾನು. ಸೊ ಆ ರೀತಿ ತೊಗೊಂಡ್ರೆ ಆಯಿತು. ಇದು ಸ್ವಲ್ಪ ಕೆಂಪಗೆ ಆದಮೇಲೆ ನಾವು ಇದಕ್ಕೆ ಬಾಕಿ ಉಳಿದಿರುವಂತಹ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಉಳ್ಳಾಗಡ್ಡಿ ಅಂದರೆ ಆನಿಯನ್ ಯೂಸ್ ಮಾಡಬೇಕು. ಸೊ ಆನಿಯನ್ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿದು ಮಿಕ್ಸ್ ಆಗಿ ಚೆನ್ನಾಗಿ ಕೆಂಪಗೆ ಒಂದು ಹುರ್ಕೋಬೇಕು. ಅದಾದ ನಂತರ ಸ್ಪ್ರಿಂಗ್ ಆನಿಯನ್ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ ಅಂದರೆ ಉಳ್ಳಾಗಡ್ಡಿ ತೊಪ್ಪಲು ಅಂತ ಹೇಳ್ತೀವಿ ನಾವು. ಸೊ ಅದನ್ನ ಇಲ್ಲಿ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ ಈ ರೀತಿ. ಇವಾಗೆಲ್ಲ ಇದ್ರದ್ದು ಒಂದು ಸೀಸನೇ ಇದೆ ಉಳ್ಳಾಗಡ್ಡಿ ತೊಪ್ಪಲದ್ದು. ಸೊ ನಿಮಗೆ ಆರಾಮಾಗಿ ತುಂಬ ಈಸಿಯಾಗಿ ಸಿಗುತ್ತೆ. ಸೊ ಇದನ್ನು ಹಾಕಿಬಿಟ್ಟು ಮಾಡಿ ನೋಡಿ, ತುಂಬಾ ಸೂಪರಾಗಿರುತ್ತೆ. ಇಲ್ಲಿ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಸಾಸನ್ನು ಅಂದರೆ ವಿನಿಗರ್, ಆಮೇಲೆ ನೂಡಲ್ ಸಾಸ್ ಮತ್ತು ನಾವು ಇಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಸಾಸ್ ಯೂಸ್ ಮಾಡಿದ್ವಲ್ವ ಸೊ ಅದನ್ನೇ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಅರ್ಧ ಬಟ್ಲು ನಾನಿಲ್ಲಿ ಟೊಮೆಟೊ ಕೆಚಪ್ ಯೂಸ್ ಮಾಡ್ತಾಯಿದ್ದೀನಿ. ಟೊಮೆಟೊ ಕೆಚಪ್ ನೀವು ಯಾವುದಾದ್ರೂ ಬ್ರ್ಯಾಂಡ್ ತೊಗೋಬೋದು. ಇಲ್ಲಿ ಟೊಮೆಟೊ ಕೆಚಪ್ ಅಂದರೆ ಟೊಮೆಟೊ ಸಾಸ್ ಅಂತ ಕೂಡ ಹೇಳ್ತೀವಿ. ಸೊ ಅದಾದ ನಂತರ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಇವೆಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸೊ ಅಂದರೆ ಸ್ವಲ್ಪ ಕೆಂಪಗೆ ಆಗುತ್ತೆ, ಅದು ಕಲರ್ ಬಿಡುತ್ತೆ. ಅದಾದ ನಂತರ ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ನಾನಿಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಪ್ಪ ಅಂತಂದರೆ ನೀವು ಜಾಸ್ತಿ ಯೂಸ್ ಮಾಡ್ಬೋದು. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಯೂಸ್ ಮಾಡ್ಬೋದು. ಅದಾದ ನಂತರ ನೋಡಿ ನಾನಿಲ್ಲಿ ಆಲ್ರೆಡಿ ಕಾರ್ನ್ಫ್ಲೋರ್ನ ಒಂದು ಹದಕ್ಕೆ ನಾವು ತೆಳುವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಹಿಟ್ಟನ್ನು ಕಲಸಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದನ್ನು ಸೇರಿಸಿದ ತಕ್ಷಣವೇ ಇದು ತುಂಬ ಗಟ್ಟಿಯಾಗಿ ಗ್ರೇವಿ ರೆಡಿ ಆಗುತ್ತೆ. ನೋಡಿ ಒಂದು 2 ನಿಮಿಷ ಮಾತ್ರ ಸಾಕು. 1-2 ನಿಮಿಷದಲ್ಲಿ ತುಂಬ ಚೆನ್ನಾಗಿ ಗಟ್ಟಿಯಾಗಿದ್ದು ರೆಡಿಯಾಗುತ್ತೆ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ಇಲ್ಲಿ ನೀರನ್ನು ಯೂಸ್ ಮಾಡ್ಬೋದು. ನಮಗೆ ಇಲ್ಲಿ ಅಷ್ಟೊಂದು ಗ್ರೇವಿ ತುಂಬ ತೆಳುವಾಗಿ ಬೇಡ. ಸೊ ಹೀಗಾಗಿ ಸ್ವಲ್ಪ ನೀರು ಕಡಿಮೆ ಹಾಕಿದ್ದೀನಿ. ಅದಾದ ನಂತರ ಇಲ್ಲಿ ನಾವು ಹಸಿ ಉಳ್ಳಾಗಡ್ಡಿ ತೊಪ್ಪಲನ್ನು ಸೇರಿಸ್ತಾ ಇದ್ದೀನಿ. ಈ ಒಂದು ತೊಪ್ಪಲನ್ನು ನಾವು ಬೇಯಿಸ್ಕೋಬಾರ್ದು, ಹಸಿಯಾಗಿಯೇ ಇರಬೇಕು. ಸೊ ಈ ಮಾತನ್ನು ನೆನಪಿಟ್ಕೊಳ್ಳಿ. ಸ್ವಲ್ಪ ನಿಮಗೆ ಗ್ರೇವಿ ಗಟ್ಟಿ ಆಗ್ತಾ ಇದೆಯಪ್ಪ ಅಂತಂದರೆ ಸ್ವಲ್ಪ ನೀವನ್ನ ಅದಕ್ಕೆ ನೀರನ್ನು ಯೂಸ್ ಮಾಡ್ಬೋದು. ಒಂದು ಅರ್ಧ ಗ್ಲಾಸ್ ಅಂದರೆ ಒಂದು 4ರಿಂದ ಒಂದು 8 ಟೇಬಲ್ ಸ್ಪೂನ್ ನೀವು ಚಮಚ ನೀರನ್ನು ತೊಗೋಬೋದು. ಇಲ್ಲಿ ಅದನ್ನು ಸೇರಿಸಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಗ್ರೇವಿ ರೆಡಿ ಆಗಬೇಕು. ಅದಾದ ನಂತರ ನಾವು ಆಲ್ರೆಡಿ ಕರೆದಿಟ್ಕೊಂಡಿರುವಂಥ ಗೋಬಿನ ಇದಕ್ಕೆ ಮಿಕ್ಸ್ ಮಾಡಬೇಕು. ಸೊ ನೋಡಿ ಈ ರೀತಿ. ನಿಮಗೆ ಗ್ರೇವಿ ಕಡಿಮೆ ಮಾಡಿದರೆ ನಿಮ್ಮದು ಏನು ಗೋಬಿ ಮಂಚೂರಿಯನ್ ಇರುತ್ತೆ ಸ್ವಲ್ಪ ಡ್ರೈ ಆಗಿರುತ್ತೆ. ಈ ರೀತಿ ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಇರಬೇಕು, ತುಂಬ ಚೆನ್ನಾಗಿ ಒಂದು ಟೇಸ್ಟಿಯಾಗಿರಬೇಕು. ಯಾವ ರೀತಿ ನಾವು ಹೋಟ್ಲಲ್ಲಿ ತಿಂತೀವಿ ಅದೇ ರೀತಿಯೇ ಬೇಕಪ್ಪ ಅಂದರೆ ಸ್ವಲ್ಪ ಗ್ರೇವಿನ ಸ್ವಲ್ಪ ನೀವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ನಾನು ಮಾಡಿ ತೋರಿಸಿದ್ದೆ ನೋಡಿ ಆ ರೀತಿ. ನೋಡಿ ಇವಾಗ ನಮ್ಮದು ಗೋಬಿ ಮಂಚೂರಿಯನ್ ಸೂಪರಾಗಿ ರೆಡಿಯಾಗಿದೆ. ಇವಾಗ ನಾವು ಗ್ಯಾಸನ್ನು ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನೆಲ್ಲ ಮಿಕ್ಸ್ ಮಾಡೋಣ. ಒಂದು 7ರಿಂದ 8 ನಿಮಿಷದಲ್ಲೇ ನಮ್ಮ ಬಿಸಿ ಗೋಬಿ ಮಂಚೂರಿಯನ್ ರೆಡಿಯಾಗಿದೆ. ಯಾವ ರೀತಿ ನೀವು ಹೋಟ್ಲಲ್ಲೆಲ್ಲ ತಿಂತಾ ಇರ್ತೀರಿ ಅದೇ ರೀತಿ ನೋಡೋದಕ್ಕೆ ಕಾಣಿಸ್ತಾ ಇದೆ, ಅದೇ ರೀತಿ ಟೇಸ್ಟ್ ಕೂಡ ಇದೆ. ಸೊ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ. ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ವಿಡಿಯೋ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಇದೇ ರೀತಿ ಹೊಸ ವೀಡಿಯೋಸ್ಗಾಗಿ.